ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಿನ್ನೆಯ ಒಂದು ತರಗತಿಯಲ್ಲಿ ಜರ್ನಲ್ ಎಂಟ್ರೀಸ್ ಜೊತೆಗೆ ಲೆಡ್ಜರ್ ಪೋಸ್ಟನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇಂದಿನ ಒಂದು ತರಗತಿಯಲ್ಲಿ ಜರ್ನಲ್ ಎಂಟ್ರಿ ಜೊತೆಗೆ ಆ ಒಂದು ಲೆಡ್ಜರ್ ಪೋಸ್ಟಿಂಗನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ ನಾವೀಗ. ಹಾಗಂದರೆ ಪ್ರಾಬ್ಲಮ್ ಈ ರೀತಿಯಾಗಿದೆ. ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮಲ್ಲಿಕಾ ಫ್ಯಾಷನ್ ಹೌಸ್, ಪೋಸ್ಟ್ ದೆಮ್ ಟು ದ ಲೆಡ್ಜರ್ ಅಕೌಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ದೆಮ್. ಹಂಗಂದರೆ ಫಸ್ಟ್ ಟ್ರಾನ್ಸಾಕ್ಷನ್ 1/6/2020, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹2 lakh. ಓಕೆ, ಹಂಗಂದರೆ ನೆಕ್ಸ್ಟು 8/6/2020, ಓಪನ್ ದ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್ ₹80,000. ದಿ ನೆಕ್ಸ್ಟ್ 12/6/2020, ಪರ್ಚೇಸ್ಡ್ ಆಫೀಸ್ ಮಷಿನರಿ ಆ್ಯಂಡ್ ಪೇಡ್ ಬೈ ಚೆಕ್ ₹20,000. ದಿ ನೆಕ್ಸ್ಟ್ 15/6/2020, ರೆಂಟ್ ಪೇಡ್ ಬೈ ಚೆಕ್ ₹5,000. ದಿ ನೆಕ್ಸ್ಟ್ 20/6/2020, ಸೇಲ್ ಆಫ್ ಗೂಡ್ಸ್ ಟು ಮೋಹನ್ ಆ್ಯಂಡ್ ಬ್ರದರ್ಸ್ ₹10,000. ಓಕೆ, ಇಷ್ಟು ಏನು ಮಾಡಿದಾನೆ ಆ ಒಂದು ಟ್ರಾನ್ಸಾಕ್ಷನನ್ನು ಕೊಟ್ಟಿದ್ದಾನೆ. ಈ ಟ್ರಾನ್ಸಾಕ್ಷನನ್ನು ಏನು ಮಾಡಬೇಕಪ್ಪ ಅಂತಂದರೆ ನಾವು ಜರ್ನಲ್ ಎಂಟ್ರೀಸ್ ಮಾಡಬೇಕು. ಅದರ ಜೊತೆಗೆ ಅದನ್ನು ಲೆಡ್ಜರ್ ಪೋಸ್ಟ್ ಮಾಡಬೇಕಾಗುತ್ತೆ. ಇಷ್ಟು ನೀವು ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಪೋಸ್ಟನ್ನು ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಸಿಗ್ತೈತಿ. ಜರ್ನಲ್ ಎಂಟ್ರಿಗೆ 6 ಮಾರ್ಕ್ಸ್ ಆ್ಯಂಡ್ ಲೆಡ್ಜರ್ ಪೋಸ್ಟಿಂಗಿಗೆ 6 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಇದು. ಹಾಗಾಗಿ ನೀವು ಕೇರ್ಫುಲ್ ಆಗಿ, ನಿಮ್ಗೆ ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಗೊತ್ತಿದೆ. ಓಕೆ, ತುಂಬ ಒಂದು 8ರಿಂದ 10 ಪ್ರಾಬ್ಲಮ್ನ ನಾವು ಬಿಡಿಸಿದ್ದೀವಿ. ಆಲ್ರೆಡಿ ನಿಮಗೆ ಜರ್ನಲ್ ಎಂಟ್ರೀಸ್ ಗೊತ್ತಿದೆ. ಯಾವುದು ಡೆಬಿಟು, ಯಾವುದು ಕ್ರೆಡಿಟು, ಯಾವುದು ಡೆಬಿಟ್ ಅಕೌಂಟ್ ಆ್ಯಂಡ್ ಯಾವುದು ಕ್ರೆಡಿಟ್ ಅಕೌಂಟ್ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಜಸ್ಟ್ ನಾವು ಹೇಳಕ್ಕಪ್ಪ ಅಂತಂದರೆ ಲೆಡ್ಜರ್ ಪೋಸ್ಟಿಂಗಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಷ್ಟೇ. ಹಂಗಂದರೆ ಹೆಡ್ಲೈನ್ ಹಾಕ್ಬೇಕಂತ ಹೇಳಿದೆ ನಾನು. ಹೆಡ್ಲೈನ್ಗೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಹಂಗಾಗಿ ಹೆಡ್ಲೈನ್ ನಾವು ಹಾಕ್ಬೇಕಾಗುತ್ತೆ. ಏನು ಹೆಡ್ಲೈನ್ ಹಾಕ್ಬೇಕಪ್ಪ ಅಂತಂದರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆ ಒಂದು ಪರ್ಟಿಕ್ಯುಲರ್ ನೇಮ್ ಕೊಟ್ಟಿರ್ತಾರೆ, ಆ ಪರ್ಟಿಕ್ಯುಲರ್ ನೇಮು ಅಥವಾ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಕೊಟ್ಟಿರ್ತಾರೆ ಅಥವಾ ಪರ್ಟಿಕ್ಯುಲರ್ ಕಂಪನಿ ಕೊಟ್ಟಿರ್ತಾರೆ, ಆ ಪರ್ಟಿಕ್ಯುಲರ್ ಕಂಪನಿಯ ಹೆಸರನ್ನು ನಾವು ಅಲ್ಲಿ ಏನು ಮಾಡೋಕ್ಕಂತಂದ್ರೆ ಹೆಡ್ಲೈನ್ ಆಗಿ ಬರೀಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದು ಜರ್ನಲ್ ಎಂಟ್ರಿ ಒಂದು ಫಾರ್ಮೆಟ್ ಯಾವ ರೀತಿಯಾಗಿದೆ ಅಂತಂದರೆ ಗೊತ್ತಿದೆ ನಿಮಗೆ. ಡೇಟು, ಪರ್ಟಿಕ್ಯುಲರ್ಸು, LF, ಡೆಬಿಟ್ ಅಮೌಂಟು ಮತ್ತು ಕ್ರೆಡಿಟ್ ಅಮೌಂಟು, ಈ ರೀತಿಯಾಗಿ ಆ ಒಂದು ಫಾರ್ಮೆಟ್ ಇದೆ. ಆ ಫಾರ್ಮೆಟಲ್ಲೇ ನಾವು ನೋಡೋಕ್ಕಾದ್ರೆ ಜರ್ನಲ್ ಎಂಟ್ರಿನ ನಾವು ಬರಿಬೇಕಾಗುತ್ತೆ. ಇಷ್ಟು ನೀವು ಫಾರ್ಮೆಟನ್ನು ನೀಟಾಗಿ ತಿಳ್ಕೊಂಡು ಅದರಲ್ಲಿ ಜರ್ನಲ್ ಎಂಟ್ರಿನ ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಸಿಗ್ತವೆ. ಓಕೆ, ವಿತ್ ಲೆಡ್ಜರ್ ಪೋಸ್ಟ್ ಮಾಡಿದರೆ. ಹಾಗಾದರೆ ಡೇಟ್ ಕೊಟ್ಟಿದ್ದಾರಲ್ಲ, ಡೇಟ್ ಆ್ಯಸ್ ಯೂಸ್ವಲ್ ಡೇಟ್ ಕಾಲಮಲ್ಲಿ ಏನಿದೆ ಅಲ್ಲ, ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟನ್ನು ಬರೀಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಕೊಟ್ಟಿರಲ್ಲ ಅಲ್ಲಿ ಜರ್ನಲ್ ಎಂಟ್ರೀಸನ್ನು ಬರೀಬೇಕಾಗುತ್ತೆ. ಆಮೇಲೆ ಡೆಬಿಟ್ ಕೊಟ್ಟಿರ್ತಾರಲ್ಲ, ಯಾವುದು ಡೆಬಿಟ್ ಆಗಿದೆ, ಎಷ್ಟು ಅಮೌಂಟ್ ಡೆಬಿಟ್ ಆಗಿದೆ ಅದನ್ನು ಡೆಬಿಟ್ ಕಾಲಮಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಕ್ರೆಡಿಟ್ ಯಾವ ಒಂದು ಅಕೌಂಟ್ ಆಗಿದೆಯಲ್ಲ ಅದು ಕ್ರೆಡಿಟ್ ಕಾಲಮಲ್ಲಿ ಬರೀಬೇಕಾಗುತ್ತೆ. ಅಮೌಂಟನ್ನು ಕೂಡ ಕ್ರೆಡಿಟ್ ಕಾಲಮಲ್ಲಿ ಬರೀಬೇಕು. LF ಆ್ಯಸ್ ಯೂಸ್ವಲ್ ಹಂಗೆ ಇರ್ತೈತಿ. ಅದು LF ಅಂದರೆ ಯಾವುದ್ರೆ ಹಂಗಾರೆ ಲೆಡ್ಜರ್ ಪೋಲಿವ್ ಅಂತ ನಾವು ಕರಿತೀವಿ. ಹಂಗಂದರೆ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮನ್ನು ಬಿಡಿಸೋಕೆ. ಏನಿದೆ 1/6/2020, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹2 lakh ಅಂತಂದರೆ ಇಲ್ಲಿ ಡೇಟ್ ಕಾಲಮಲ್ಲಿ ಆ್ಯಸ್ ಯೂಸ್ವಲ್ ಡೇಟ್ ಹಾಕ್ಬೇಕಂತ ಹೇಳಿದೆ ನಾನು. ಎಷ್ಟನೇ ಡೇಟ್ ಅಂದರೆ 1/6/2020. 1/6/2020 ಏನಿದೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳಿದೆ, ಯಾವಾಗಲೂ ಕ್ಯಾಶ್ ಅಕೌಂಟ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಅಸೆಟ್ ಅಕೌಂಟ್ ಇರ್ಬೋದು, ಅದು ಏನಾಗಿರ್ತೈತಿ ಡೆಬಿಟ್ ಆಗಿರ್ತೈತಿ. ಹಾಗಂದ್ರೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಅಂತಂದ್ರು ಕ್ಯಾಶ್ ಅಕೌಂಟ್ ಅಟೆಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಮತ್ತು ಇನ್ನೊಂದು ಟೈಮ್ ಕೊಟ್ಟಿರ್ತಾನೆ ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಕೂಡ ಕ್ಯಾಶ್ ಅಕೌಂಟ್ ಅಟೆಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ಟೈಮ್ ಕೊಟ್ಟಿರ್ತಾನೆ ಇನ್ವೆಸ್ಟೆಡ್ ಇನ್ ಬಿಸ್ನೆಸ್ ₹2 lakh ಅಂತ ಕೊಟ್ಟಿರ್ತಾನೆ. ಹಂಗಾಗಿ ಎಲ್ಲದಕ್ಕೂ ಕ್ಯಾಶ್ ಅಕೌಂಟ್ ಅಟೆಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಏನಾಗಿರ್ತೈತಪ್ಪ ಅಂದ್ರೆ ಕ್ರೆಡಿಟ್ ಆಗಿರ್ತೈತಿ. ಅಸೆಟ್ ಅಕೌಂಟ್ ಆಗಿರ್ಬೋದು ಅಥವಾ ಕ್ಯಾಶ್ ಅಕೌಂಟ್ ಆಗಿರ್ಬೋದು, ಅದು ಯಾವಾಗಲೂ ಏನಾಗಿರ್ತದೆ ಡೆಬಿಟ್ ಆಗಿರುತ್ತೆ. ಹಂಗಂದ್ರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹2 lakh ಅಂತ ಇದೆಯಲ್ಲ, ಹಂಗಂದ್ರೆ ಏನಾಗುತ್ತೆ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಹಂಗಾದ್ರೆ ನರೇಷನ್ ಬರೀಬೇಕು. ನಿಮ್ಮ ನರೇಷನ್ ಬರೀದು ಗೊತ್ತಾಗಲಿಲ್ಲ ಅಂದರೆ ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಥವಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್
ಓಕೆ, ನರೇಶನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಏನು ಟ್ರಾನ್ಸಾಕ್ಷನ್ ಇರ್ತದಲ್ಲ ಆ ಟ್ರಾನ್ಸಾಕ್ಷನನ್ನು ನಾವು ಬರೀಬೇಕಾಗುತ್ತೆ. ಓಕೆ, ರುಪೀಸ್ ಎಷ್ಟೈತ್ರಿ ಹಾಗಾರ? ರುಪೀಸ್ 2 ಲ್ಯಾಕ್, 2 ಲಕ್ಷ, ಆಮೇಲೆ 2 ಲಕ್ಷ, 2 ಲಕ್ಷ, ಆಮೇಲೆ 2 ಲಕ್ಷ. ಓಕೆ, ಅದಾದ ನಂತರ ನೆಕ್ಸ್ಟು 8ನೇ ತಾರೀಕಿದೆ 8/6/2020 ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್ ರುಪೀಸ್ 80,000 ಅಂತ. ಅಂದರೆ ಓಪನ್ ದ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್. ಏನು ವಾಟ್ ಕಮ್ಸ್ ಇನ್ ಆಗಿದೆ, ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ವಾಟ್ ಗೋಸ್ ಆನ್ ಅಂದರೆ ನಿಮ್ಮಿಂದ ಒಂದು ದುಡ್ಡು ಹೋಗುತ್ತಲ್ಲ ಅದು ಏನಾಗಿರ್ತೈತಪ್ಪ ಅಂದರೆ ಕ್ರೆಡಿಟ್ ಆಗಿರ್ತೈತೆ. ಅಂದರೆ ಬ್ಯಾಂಕ್ ಅಕೌಂಟ್ ಅಷ್ಟು ಕ್ಯಾಶ್ ಅಕೌಂಟಲ್ಲಿ ಆಗಿರ್ತೈತಿ. ಓಪನ್ ಬ್ಯಾಂಕ್ ಅಕೌಂಟನ್ನು ನಾವು ಓಪನ್ ಮಾಡಿದ್ದೀವಿ, ಅದು ಅಲ್ಲಿ ಓಪನ್ ಮಾಡಿದ್ವಿ ಅಂದರೆ ಅವರಿಗೆ ಡೆಬಿಟ್ ಆಗಿರ್ತೈತಿ. ಏನು ಹೋಗಿರ್ತೈತಪ್ಪ ಅಂತಂದರೆ ಆ ಒಂದು ಅಮೌಂಟನ್ನು ನಾವು ಕಟ್ಟಬೇಕಾಗುತ್ತೆ ಅಲ್ಲಿ ಖಾತೆಯನ್ನು ಓಪನ್ ಮಾಡೋಕ್ಕೆ, ಹಂಗಾಗಿ ಅದು ಕ್ರೆಡಿಟ್ ಆಗಿರುತ್ತೆ. ಹಂಗಂದರೆ ಎಷ್ಟನೇ ತಾರೀಕಿದೆ? 8/6/2020 8/6/2020 ಏನಂತಿದೆ? ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ ಸಿಂಡಿಕೇಟ್ ಬ್ಯಾಂಕ್ ರುಪೀಸ್ 80,000 ಇತ್ತಲ್ಲ, ಇಲ್ಲಿ ಏನಾಗುತ್ತೆ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಇಲ್ಲಿ ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಹಂಗಂದ್ರೆ ಆ್ಯಸ್ ಯೂಸ್ವಲ್ ನರೇಶನ್ ಬರ್ರಿ ಬೀಯಿಂಗ್ ಅಕೌಂಟ್ ಓಪನ್ಡ್ ಇನ್ ಸಿಂಡಿಕೇಟ್ ಬ್ಯಾಂಕ್. ಓಕೆ, ಎಷ್ಟಿದೆ ಅಮೌಂಟ್ ರುಪೀಸ್? ಹಂಗಂದ್ರೆ ರುಪೀಸ್ 80,000 ಆ್ಯಂಡ್ 80,000 ಡೆಬಿಟ್, 80,000 ಕ್ರೆಡಿಟ್. ಓಕೆ, ಗೊತ್ತಾಯ್ತಲ್ರಿ ಹಂಗಾರೆ. ನೆಕ್ಸ್ಟ್ 12/6/2020 12/6/2020 ಏನಿದೆ? ಪರ್ಚೇಸ್ಡ್ ಆಫೀಸ್ ಮಷಿನರಿ ಆ್ಯಂಡ್ ಪೇಡ್ ಬೈ ಚೆಕ್ ಅಂತಿದೆ. ಓಕೆ, ಪೇಡ್ ಬೈ ಚೆಕ್ ಅಂದರೆ ಚೆಕ್ ಯಾವುದಕ್ಕೆ ಸಂಬಂಧಪಟ್ಟೈತಿ? ಬ್ಯಾಂಕಿಗೆ ಸಂಬಂಧಪಟ್ಟಿದೆ. ಹಂಗಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಪರ್ಚೇಸ್ಡ್ ಆಫೀಸ್ ಮಷಿನರಿ, ನಾ ಹೇಳಿದೆ ಯಾವುದೇ ಒಂದು ಸರಕು ಆಗಿರ್ಬೋದು ಅಥವಾ ಯಾವುದೇ ಒಂದು ಅಸೆಟ್ ಆಗಿರ್ಬೋದು, ಅದು ಪರ್ಚೇಸಸ್ ಯಾವಾಗಲೂ ಏನಾಗಿರ್ತೈತಪ್ಪ ಅಂದರೆ ಡೆಬಿಟ್ ಆಗಿರ್ತೈತಿ. ಏನು ಹೋಗಿರ್ತೈತಿ? ದುಡ್ಡು ಹೋಗಿರ್ತೈತಿ. ಅಥವಾ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗಿರ್ತೈತಿ ಅಂದರೆ ಅದು ಏನಾಗಿರ್ತೈತಿ? ದ ಗಿವರ್ ಆಗಿರ್ತೀರಿ. ದ ಗಿವರ್ ಅಂದರೆ ಕ್ರೆಡಿಟ್ ಆಗಿರ್ತೈತಿ. ಅಂದರೆ ಪರ್ಚೇಸ್ ಅಕೌಂಟ್ ಅಂದರೆ ಅಸೆಟ್ ಮಷಿನರಿ ಏನಾಗಿದೆ ಇಲ್ಲಿ ಪರ್ಚೇಸ್ ಆಗಿದೆ. ಹಂಗಂದ್ರೆ ಎಂತ ಬರೀಬೇಕು ಇಲ್ಲಿ? ಆಫೀಸ್ ಮಷಿನರಿ ಅಕೌಂಟ್. ಆಫೀಸ್ ಮಷಿನರಿ ಅಕೌಂಟ್ ಡೆಟರ್ಸ್ ಟು ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಚೆಕ್ ಯಾವುದಕ್ಕೆ ಸಂಬಂಧಪಟ್ಟಿದ್ರೆ ಇಲ್ಲಿ? ಬ್ಯಾಂಕ್ ಅಕೌಂಟಿಗೆ ಸಂಬಂಧಪಟ್ಟಿತ್ತು. ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟಿದೆ. ಹಂಗಾಗಿ ಕ್ರೆಡಿಟ್ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಹಂಗಂದ್ರೆ ಇಲ್ಲಿ ನರೇಶನ್ ಆಸ್ ಯೂಸ್ವಲ್ ಬೀಯಿಂಗ್ ಆಫೀಸ್ ಮಷಿನರಿ ಪರ್ಚೇಸ್ಡ್ ಬೈ ಚೆಕ್ ಈ ರೀತಿ ಬರಿಬೇಕಾಗುತ್ತೆ. ರುಪೀಸ್ ಎಷ್ಟಿದ್ರಾಗ? 20,000 20,000. ಓಕೆ, ನೆಕ್ಸ್ಟ್ ಅದಾದ ನಂತರ ಗೊತ್ತಾಯ್ತಲ್ರಿ ಆಗ್ರ? ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಅಸೆಟ್ ಅಥವಾ ಯಾವುದಾದ್ರೂ ಒಂದು ಸರಕುಗಳನ್ನು ಅವರು ಪರ್ಚೇಸ್ ಮಾಡಿದರೆ ಅದು ಡೆಬಿಟ್ ಆಗಿರ್ತೈತಿ. ಅಂದರೆ ವಾಟ್ ಕಮ್ಸ್ ಇನ್, ಸರಕುಗಳು ನಮ್ಮ ಕಡೆ ಬಂದಿರ್ತವೆ. ಹಂಗಾಗಿ ಅದೇನಾಗಿರ್ತೈತಿ? ಮಷಿನರಿ ನಾವು ಪರ್ಚೇಸ್ ಮಾಡಿವಪ್ಪ ಅಂದ್ರೆ ಮಷಿನರಿ ನಮಗೆ ಬರ್ತೈತೆ. ಅಂದರೆ ವಾಟ್ ಕಮ್ಸ್ ಇನ್ ಅದು ಡೆಬಿಟ್. ದ ಗಿವರ್ ಯಾರಾಗಿರ್ತಾರ? ನಾವಾಗಿರ್ತೀವಿ. ಅಂದರೆ ದುಡ್ಡನ್ನು ಕೊಟ್ಟಿರ್ತೀವಿ, ಅದು ಬ್ಯಾಂಕ್ ಮುಖಾಂತರ ಆಗಿರ್ಬೋದು ಅಥವಾ ದುಡ್ಡು ಮುಖಾಂತರ ಆಗಿರ್ಬೋದು. ಚೆಕ್ ಕೊಟ್ಟು ನಾವೇನು ಮಾಡಿದ್ವಿ? ಒಂದು ಅಸೆಟ್ಟನ್ನು ನಾವು ಖರೀದಿ ಮಾಡಿದ್ವಿ. ಹಂಗಾಗಿ ವಾಟ್ ಗೋಸ್ ಆನ್ ಅಂದರೆ ಆ ಚೆಕ್ ಹೋಗಿದೆ ಅಂದರೆ ಬ್ಯಾಂಕ್ ಅಕೌಂಟಿಗೆ ನಾವು ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 15ನೇ ತಾರೀಕಿದೆ 15/6/2020 15/6/2020 ಏನಿದೆ? ರೆಂಟ್ ಪೇಡ್ ಬೈ ಚೆಕ್. ಓಕೆ, ಪೇಡ್ ಆಗಿದೆ ಅಂದರೆ ದುಡ್ಡು ಹೋಗಿದೆ. ಅಂದರೆ ರೆಂಟನ್ನು ನಾವು ಕಟ್ಟಿದ್ದೀವಿ ಅಂದರೆ ಅದು ಡೆಬಿಟ್ ಆಗುತ್ತೆ. ಆಮ್ಯಾಗ ಚೆಕ್ ಇಂದ ಕಟ್ಟಿದ್ದೀವಿ ಅಂದರೆ ದ ಗಿವರ್ ಯಾರಾಗಿರ್ತಾರೆ? ನಾವಾಗಿರ್ತೀವಿ. ಅಂದರೆ ಚೆಕ್ ಯಾವ್ದು ಸಂಬಂಧಪಟ್ಟಿದೆ? ಬ್ಯಾಂಕಿಗೆ ಸಂಬಂಧಪಟ್ಟಿದೆ. ಹಂಗಾಗಿ ಬ್ಯಾಂಕ್ ಅಕೌಂಟ್. ಅಂದರೆ ಇಲ್ಲಿ ರೆಂಟ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಪೇಡ್ ಬೈ ಚೆಕ್ ಅಂತ ಇದೆ ನೋಡಿ. ಒಂದು ವೇಳೆ ರೆಂಟ್ ಪೇಡ್ ರುಪೀಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಏನಾಗ್ತದೆ? ಕ್ಯಾಶ್ ಅಕೌಂಟ್ ಆಗ್ತದೆ. ಹಂಗಾಗಿ ಪೇಡ್ ಬೈ ಚೆಕ್ ಅಂತ ಇದೆಯಲ್ಲ, ಹಂಗಾಗಿ ಆಸ್ ಯೂಸ್ವಲ್ ಬ್ಯಾಂಕ್ ಅಕೌಂಟ್ ಬರೋದು. ಹಂಗಂದ್ರೆ ಬೀಯಿಂಗ್ ರೆಂಟ್ ಪೇಡ್ ಬೈ ಚೆಕ್. ರೆಂಟ್ ಪೇಡ್ ಬೈ ಚೆಕ್ ರುಪೀಸ್ ಎಷ್ಟ್ರೆ? ಎಷ್ಟೋ ಒಂದು ಬಾಡಿಗೆನ ಕಟ್ಟಿದ್ದಾರೆ ನಾವು 5,000
5,000 ಡೆಬಿಟ್ ಆ್ಯಂಡ್ 5,000 ಕ್ರೆಡಿಟ್. ಓಕೆ, ಅದಾದ ನಂತರ ನೆಕ್ಸ್ಟ್ ಸೇಲ್ ಆಫ್ ಗೂಡ್ಸ್ ಟು ಮೋಹನ್ ಬ್ರದರ್ಸ್ ರುಪೀಸ್ 10,000. 20ನೇ ತಾರೀಕಿದೆ ನೋಡಿ ಇಲ್ಲಿ, 20/6/2020. ಸೇಲ್ಸ್ ಯಾವಾಗಲೇ ಅಂತ ಹೇಳಿದೆ ನಾನು, ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಹಂಗಂದ್ರೆ ಸರಕುಗಳನ್ನು ಯಾರಿಂದ ಪಡೆದಿದ್ದಾರೆ ಅವರು? ಮೋಹನ್ ಆ್ಯಂಡ್ ಬ್ರದರ್ಸ್ ಅವರಿಂದ. ಅಂದರೆ ಯಾರಿಗೆ ಹೋಗಿದೆ? ವಾಟ್ ಗೋಸ್ ಆನ್ ಮೋಹನ್ ಆ್ಯಂಡ್ ಬ್ರದರ್ಸ್ ಅವ್ರಿಗೆ ಹೋಗಿದೆ. ಸೇಲ್ಸ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ವಾಟ್ ಏನೋ ಒಂದು ಸರಕುಗಳನ್ನು ನಾವು ಮಾರಾಟ ಮಾಡಿದ್ವಲ್ಲ, ಅವು ಸೇವೆಗಳು ಅಥವಾ ಸರಕುಗಳು ನಮ್ಮಿಂದ ಹೋಗಿರ್ತವೆ ಅಂತಂದರೆ ಅದು ಕ್ರಿಯೇಟ್ ಆಗಿರ್ತೈತಿ. ಯಾರಿಗೆ ಬಂದಿರ್ತೈತಿ? ಯಾರಿಂದ ಬಂದಿರ್ತೈತಪ್ಪ ಅಂತಂದರೆ ಮೋಹನ್ ಆ್ಯಂಡ್ ಬ್ರದರ್ಸ್ ಅವರಿಂದ ಬಂದಿರ್ತೈತೆ. ಹಾಗಾಗಿ ಮೋಹನ್ ಆ್ಯಂಡ್ ಬ್ರದರ್ಸ್ ಏನಾಗುತ್ತೆ ಇಲ್ಲಿ ಡೆಬಿಟ್ ಆಗುತ್ತೆ, ಸೇಲ್ಸ್ ಅಕೌಂಟ್ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಹಾಗಾದರೆ ಮೋಹನ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಯಾವಾಗಲೂ ನೀವು ತಿಳ್ಕೊಂಬಿಡ್ರಿ. ಸೇಲ್ಸ್ ಅಕೌಂಟ್ ಯಾವಾಗಲೂ ಏನಾಗ್ತದೆ ಕ್ರೆಡಿಟ್ ಆಗಿರ್ತದೆ. ಸೇಲ್ಸ್ ರಿಟರ್ನ್ ಡೆಬಿಟ್ ಆಗಿರ್ತೈತಿ. ಪರ್ಚೇಸ್ ರಿಟರ್ನ್ ಅದು ಕೂಡ ಡೆಬಿಟ್ ಆಗಿರ್ತೈತಿ. ಪರ್ಚೇಸ್ ರಿಟರ್ನ್ ಏನಾಗಿರ್ತೈತಪ್ಪ ಅಂತಂದರೆ ಕ್ರೆಡಿಟ್ ಆಗಿರ್ತೈತಿ. ಅದನ್ನೊಂದು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಸೇಲ್ಸ್ ಸರಕುಗಳು ಏನಾಗಿದ್ದಾವೆ? ಮಾರಾಟ ಮಾಡಿದ್ದೀವಿ ನಾವು. ಅಂದರೆ ವಾಟ್ ಗೋಸ್ ಆನ್ ಅಂದರೆ ಸರಕುಗಳು ಮಾರಾಟವಾಗಿವೆ ಅಂದರೆ ಅದು ಗಿವರ್ ಯಾರಾಗಿರ್ತೀವಿ? ನಾವಾಗಿರ್ತೀವಿ. ಹಾಗಾಗಿ ಸೇಲ್ಸ್ ಅಕೌಂಟ್ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಆ್ಯಸ್ ಯೂಸ್ವಲ್ ಇಲ್ಲಿ ಏನು ಮಾಡ್ಬೇಕಂತಂದರೆ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಮೋಹನ್ ಆ್ಯಂಡ್ ಬ್ರದರ್ಸ್. ಮೋಹನ್ ಆ್ಯಂಡ್ ಬ್ರದರ್ಸ್ ಇಷ್ಟು ಇದೆಯಂದರೆ ಜರ್ನಲ್ ಎಂಟ್ರೀಸು. ಎಷ್ಟಕ್ಕೆ ಮಾರಾಟ ಮಾಡಿದಾರೆ ಅವರು? ರುಪೀಸ್ 10,000. 10,000. ಈ 10,000 ಏನಾಗ್ತದೆ? ಡೆಬಿಟ್ ಆಗ್ತದೆ ಮತ್ತು ಒಂದು ಕ್ರೆಡಿಟ್ ಆಗ್ತದೆ. ಇಷ್ಟಿದೆ ಜರ್ನಲ್ ಎಂಟ್ರಿ. ಇದಾದ ನಂತರ ನೆಕ್ಸ್ಟ್ ಅದನ್ನ ಏನು ಮಾಡಕ್ಕಪ್ಪ ಅಂದರೆ ಲೆಡ್ಜರ್ ಪೋಸ್ಟಿಂಗಿಗೆ ಟ್ರಾನ್ಸ್ಫರ್ ಮಾಡೋಕೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ರೀ? ಲೆಡ್ಜರ್. ಓಕೆ, ಲೆಡ್ಜರ್ ಅಕೌಂಟ್. ಲೆಡ್ಜರ್ ಅಕೌಂಟ್ ಅಂತ ಹೇಳಿದೆ ನಾನು. ಯಾವ ಒಂದು ಜರ್ನಲ್ ಎಂಟ್ರಿನ ಮಾಡಿದಲ್ಲ ಎಲ್ಲ ಒಂದು ಅಕೌಂಟ್ಸನ್ನು ನಾವು ಲೆಡ್ಜರ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಫಸ್ಟ್ ಒನ್ ಯಾವ್ದತ್ತೆ? ಹಾಗಾದ್ರೆ ಕ್ಯಾಶ್ ಅಕೌಂಟ್ ಇದೆ. ಹಂಗಂದ್ರೆ ಕ್ಯಾಶ್ ಅಕೌಂಟನ್ನು ನಾವು ಇಲ್ಲಿ ಲೆಡ್ಜರ್ ಪೋಸ್ಟ್ ಮಾಡಬೇಕಾಗುತ್ತೆ. ಕ್ಯಾಶ್ ಅಕೌಂಟ್. ಹಂಗಂದ್ರೆ ಆ್ಯಸ್ ಯೂಸ್ವಲ್ ನಿಮ್ಗೆ ಆಲ್ರೆಡಿ ಫಾರ್ಮ್ಯಾಟ್ ಗೊತ್ತಿದೆ. ಏನು ಗೊತ್ತಿದೆ? ಡೇಟ್, ಪರ್ಟಿಕ್ಯುಲರ್ಸ್, ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಬರ್ತೈತಿ? JF ಅಂತ ಬರ್ತೈತಿ. ಆಮ್ಯಾಗ ಅಮೌಂಟ್ ಅಂತ ಬರ್ತೈತಿ. ಇದು ಡೆಬಿಟ್ ಸೈಡ್ ಇದು. ಆಮ್ಯಾಗ ನೆಕ್ಸ್ಟ್ ಇದು ಕ್ರೆಡಿಟ್ ಸೈಡ್. ಡೇಟ್, ಪರ್ಟಿಕ್ಯುಲರ್ಸ್, ಆಮ್ಯಾಗ JF ಅಂದರೆ ಜರ್ನಲ್ ಫೋಲಿಯೋ ಅಂತ ಕರಿತೀವಿ ನಾವು. ಇಲ್ಲಿ ನೆಕ್ಸ್ಟ್ ಅದಾದ ನಂತರ ಅಮೌಂಟ್. ಇಲ್ಲಿ ಪ್ರತಿಯೊಂದು ನೀವು ಏನು ಮಾಡಕ್ರಿ? ಅಕೌಂಟಿಗೆ ಈ ಫಾರ್ಮ್ಯಾಟನ್ನು ಹಾಕಬೇಕಾಗುತ್ತೆ. ಆದರೆ ಇಲ್ಲಿ ಜಾಗ ಇಲ್ಲ, ಹಾಗಾಗಿ ಒಂದೇ ಫಾರ್ಮ್ಯಾಟಲ್ಲಿ ನಾ ಎಲ್ಲ ಏನು ಮಾಡ್ತೀರಿ? ಫಾರ್ಮ್ಯಾಟನ್ನು ಒಂದೇ ಫಾರ್ಮ್ಯಾಟಲ್ಲಿ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತೀನಿ. ಎಲ್ಲ ಅಕೌಂಟನ್ನು ಲೆಡ್ಜರಿಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಫಸ್ಟ್ ಒನ್ ಯಾವುದಿದೆ? ಕ್ಯಾಶ್ ಅಕೌಂಟ್. ಅಂದರೆ ಕ್ಯಾಶ್ ಎಲ್ಲಿದೆ ನೋಡ್ಕೊಂತ ಬರ್ತೀವಿ. ಕ್ಯಾಶ್ ಅಕೌಂಟ್ ಅಂದರೆ ಇಲ್ಲಿ ಕ್ಯಾಶ್ ಏನಾಗಿದೆ? ಡೆಬಿಟ್ ಆಗಿದೆ. ಅಂದರೆ ಡೆಬಿಟ್ ಸೈಡಲ್ಲಿ ಯಾವುದಾಗಿದೆ ಇಲ್ಲಿ ಬರೀಬೇಕು ನಾವು. ಎಷ್ಟು ತಾರೀಕಿದೆ? ಟು ಕ್ಯಾಪಿಟಲ್ ಇದೆಲ್ಲ 2 ಅಂತ ಎಲ್ಲಿ ಬರ್ತೈತಲ್ಲ ಅದೆಲ್ಲ ಡೆಬಿಟ್ ಸೈಡ್. ಅಂದರೆ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್. ಇದು ಲೆಫ್ಟ್ ಸೈಡು ಅಥವಾ ಇದು ರೈಟ್ ಸೈಡ್. ಅಂದರೆ ಕ್ಯಾಪಿಟಲ್ ಅಕೌಂಟ್, ಟು ಕ್ಯಾಪಿಟಲ್ ಅಕೌಂಟ್. ಎಷ್ಟನೇ ತಾರೀಕಿದೆ ಕ್ಯಾಪಿಟಲ್ ಅಕೌಂಟ್? 1/6/2020. 1/6/2020 ಕ್ಯಾಪಿಟಲ್ ಅಕೌಂಟ್. ಎಷ್ಟಿದೆ? ರುಪೀಸ್ 2 lakh. 2 ಲಕ್ಷ ಐತಲ್ರಿ. ಓಕೆ, ಅಲ್ಲಿ ಡೆಬಿಟ್ ಐತಲ್ಲ, ಡೆಬಿಟ್ ಕಲಾಮಲ್ಲೇ ಬರ್ಬೇಕಾಗ್ತದೆ. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್. ಮತ್ತೆ ಎಲ್ಲಾದ್ರೂ ಇದೆ ನೋಡಿ ಕ್ಯಾಶ್ ಅಕೌಂಟ್. ಇಲ್ಲಿ ಐತೆ ನೋಡಿ, ಇಲ್ಲಿ ಕ್ಯಾಶ್ ಇದೆಯಲ್ಲ, ಇದೇನೈತಿ? ಕ್ರೆಡಿಟ್ ಸೈಡ್ ಐತಿ. ಅಂದರೆ ಕ್ರೆಡಿಟ್ ಸೈಡಲ್ಲಿ ಬರ್ಬೇಕು. ಎದಕ್ಕೆ ಕ್ರೆಡಿಟ್ ಸೈಡ್ ಬರ್ಬೇಕು? ಅದ್ರ ಮೇಲೆಗಡೆ ಯಾವ್ದು ಇರ್ತೈತೆ ನೋಡ್ರಿ. ಹಂಗಾದ್ರೆ ಬ್ಯಾಂಕ್ ಅಕೌಂಟ್ ಐತಿ. ಹಂಗಾದ್ರೆ ಎಷ್ಟನೇ ತಾರೀಕು ರೀ? 8/6/2020. ಯಾವ ಒಂದು ಕ್ಯಾಶ್ ಅಕೌಂಟ್ಗೆ ಏನು ಬೈ ಆಗಿದೆ ಅಲ್ಲಿ? ಬೈ ಬ್ಯಾಂಕ್ ಅಕೌಂಟ್. ಕ್ರೆಡಿಟ್ ಸೈಡ್ ಇರ್ತದೆ, ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಡೆಬಿಟ್ ಸೈಡ್ ಇರ್ತದೆ, ಡೆಬಿಟ್ ಸೈಡಲ್ಲಿ ಬರೀಬೇಕು. ಓಕೆ, ರುಪೀಸ್ ಎಷ್ಟಿದ್ರಿ? 80,000. 80,000. 80,000 80,000. ಓಕೆ, ಅದಾದ ನಂತರ ನೆಕ್ಸ್ಟ್ ಕ್ಯಾಶ್ ಅಂತ ಎಲ್ಲಿ ಆದ್ರೆ ಇದೇನಾ? ಯಾವುದೇ ರೀತಿಯಾಗಿ ಕ್ಯಾಶ್ ಇಲ್ಲ. ಓಕೆ, ಹಂಗಂದ್ರೆ ಬಿಡಿ. ನೆಕ್ಸ್ಟ್ ಕಾಲಮ್ ಯಾವ್ದು ಇದರಲ್ಲಿ ಮುಗಿತು? ಹಂಗಂದ್ರೆ ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಆಗಿದೆ ಯಾವ್ದೈತ್ರಿ? ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಕ್ಯಾಪಿಟಲ್ ಅಕೌಂಟ್ಗೆ ಸೇಮ್ ಆಸ್ ಯೂಸ್ವಲ್ ಫಾರ್ಮ್ಯಾಟ್ ಹಾಕಬೇಕಾಗುತ್ತೆ. ಡೇಟು, ಪರ್ಟಿಕ್ಯುಲರ್ಸ್,
ಜೆ ಎಫ್ ಅಮೌಂಟ್, ಅದೇ ಥರ ಡೇಟು ಪರ್ಟಿಕ್ಯುಲರ್ಸ್ ಜೆ ಎಫ್ ಅಮೌಂಟ್, ಈ ರೀತಿ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅಲ್ಲಿ ಬರ್ದಿದ್ದೀನಿ ಆಲ್ರೆಡಿ. ಹಾಗಾದ್ರೆ ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ಎಲ್ಲಿದೆ? ಇಲ್ಲಿದೆ ಅಲ್ರಿ. ಯಾವ ಸೈಡ್ ಐತ್ರಿ ಇದಾಗ್ರ? ಕ್ರೆಡಿಟ್ ಸೈಡ್ ಐತೆ. ಅಂದರೆ ಕ್ರೆಡಿಟ್ ಸೈಡಲ್ಲಿ ಯಾರಿಂದ ಅಂದರೆ ಕ್ಯಾಶಿಂದ ನಾವು ಕ್ಯಾಪಿಟಲ್ ಅನ್ನು ಹಾಕಿದೀವಿ ಅಂತ ಅರ್ಥ. ಅಂದರೆ 1/6/2020. ಅಂದರೆ ಇಲ್ಲಿ ಬೈ ಕ್ಯಾಶ್ ಅಂತ ಬರೀಬೇಕಾಗುತ್ತೆ. ಬೈ ಕ್ಯಾಶ್ ರುಪೀಸ್ ಎಷ್ಟೈತ್ರಿ? ರುಪೀಸ್ 2 lakh. ಅಲ್ಲಿ ಡೆಬಿಟ್ ಆಗಿದೆ ಅಂದರೆ ಇಲ್ಲಿ ಕ್ರೆಡಿಟ್ ಆಗಿರ್ತದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಆಯ್ತಲ್ರಿ ಹಾಗಾದ್ರೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಯಾವ್ದ್ರಿ? ಬ್ಯಾಂಕ್ ಅಕೌಂಟ್ ಐತೆ ನೋಡಿ. ಕ್ಯಾಪಿಟಲ್ ಅಕೌಂಟ್ ಐತಲ್ರಿ, ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಆಸ್ ಯೂಸ್ವಲ್ ಬ್ಯಾಂಕ್ ಅಕೌಂಟ್. ಓಕೆ, ಬ್ಯಾಂಕ್ ಅಕೌಂಟ್ ನೋಡಿ, ಇಲ್ಲಿ ಎಲ್ಲಾದರೂ ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಾಲಮ್ ಐತೆ, ಕ್ರೆಡಿಟ್ ಕಾಲಮ್ ಐತೆ. ಡೆಬಿಟ್ ಕಾಲಮ್ ಐತಲ್ರಿ. ಹಾಗಾದ್ರೆ ಡೆಬಿಟ್ ಸೈಡಲ್ಲಿ 8/6/2020 ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ? ರುಪೀಸ್ 80,000. ಓಕೆ, ನೆಕ್ಸ್ಟ್ ಅದಾದ ನಂತರ ಎಲ್ಲಾರು ಬ್ಯಾಂಕ್ ಇದೆ ನೋಡಿ, ಅಲ್ಲಿ ಎಲ್ಲ ಒಂದು ಜನರಲ್ ಎಂಟ್ರಿಯಲ್ಲಿ ಇಲ್ಲಿದೆ ನೋಡಿ. ಆಫೀಸ್ ಮಷಿನರಿ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಅದು ಕ್ರೆಡಿಟ್ ಸೈಡ್ ಐತೆ, ಡೆಬಿಟ್ ಸೈಡ್ ಐತೆ. ಏನಿತ್ರಿ ಅದು? ಕ್ರೆಡಿಟ್ ಸೈಡ್ ಐತೆ. ಹಂಗಾಗಿ ಇಲ್ಲಿ ಬರಿಬೇಕಾಗುತ್ತೆ. ಎಷ್ಟನೇ ತಾರೀಕು ಐತ್ರಿ? 12/6/2020. ಏನಂತಿದೆ? ಆಫೀಸ್ ಮಷಿನರಿ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಇಲ್ಲಿ ಬೈ ಆಫೀಸ್ ಮಷಿನರಿ ಅಕೌಂಟ್. ಆಫೀಸ್ ಮಷಿನರಿ ಅಕೌಂಟ್ ಎಷ್ಟಿದೆ? ರುಪೀಸ್ 20,000, 20,000. ಓಕೆ, ಅದಾದ ನಂತರ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಓಕೆ, ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರುತ್ತೆ, ಡೆಬಿಟ್ ಸೈಡ್ ಇದ್ರೆ. ಇಲ್ಲಿ ಏನಾಗಿದೆ? ಅಲ್ಲಿ ಕ್ರೆಡಿಟ್ ಸೈಡ್ ಇದೆ. ಹಂಗಾಗಿ ಎಷ್ಟನೇ ತಾರೀಕು ನೋಡ್ರಿ ಅದು? 15ನೇ ತಾರೀಕು, 15/6/2020 ಬೈ ರೆಂಟ್. ರೆಂಟ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ? ರೆಂಟ್ ಅಕೌಂಟ್ ರುಪೀಸ್ 5,000, 5,000. ಓಕೆ, ಅದಾದ ನಂತರ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಎಲ್ಲಿಲ್ಲಲ್ರಿ. ಓಕೆ, ನೆಕ್ಸ್ಟ್ ಹಂಗಂದ್ರೆ ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಆಗಿದೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಆಲ್ರೆಡಿ ನಾವು ಮಾಡಿದ್ದೀವಿ. ಓಕೆ, ಅದಾದ ನಂತರ ನೆಕ್ಸ್ಟು ಆಫೀಸ್ ಮಷಿನರಿ ಅಕೌಂಟ್. ಆಫೀಸ್ ಮಷಿನರಿ ಅಕೌಂಟ್. ಓಕೆ, ಆಫೀಸ್ ಮಷಿನರಿ ಅಕೌಂಟ್ ಇದೆ ನೋಡ್ರಿ. ಆಫೀಸ್ ಮಷಿನರಿ ಅಕೌಂಟ್ ಡೆಟರ್ಸ್ ಟು ಅಂದರೆ ಡೆಬಿಟ್ ಸೈಡ್ ಐತೆ, ಕ್ರೆಡಿಟ್ ಸೈಡ್ ಇದ್ರೆ ಆಫೀಸ್ ಮಷಿನರಿ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಆಫೀಸ್ ಮಷಿನರಿ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್, ಟು ಸೈಡಲ್ಲಿ ಟು ಬ್ಯಾಂಕ್ ಅಕೌಂಟ್. ಟು ಬ್ಯಾಂಕ್ ಅಕೌಂಟ್ ರುಪೀಸ್ ಎಷ್ಟಿದ್ರಿ? ರುಪೀಸ್ 20,000. ಎಷ್ಟನೇ ತಾರೀಕು ಹೆಂಗಾರ? 12/6/2020 ರುಪೀಸ್. ಇಲ್ಲಿ ನೋಡ್ರಿ 20,000. ಅಲ್ಲಿ ಬೈ ಸೈಡ್ ಬಂದಲ್ಲಿ ಇಲ್ಲಿ 2 ಸೈಡ್ ಬರ್ತದೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಆಫೀಸ್ ಮಷಿನರಿ ಅಕೌಂಟ್ ಒಂದೈತಲ್ರಿ. ಓಕೆ, ನೆಕ್ಸ್ಟ್. ಓಕೆ, ಅದಾದ ನಂತರ ನೆಕ್ಸ್ಟ್ ಆಫೀಸ್ ಮಷಿನರಿ ಅಕೌಂಟ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿದ್ರೆ ಬಿಡಬೇಕು. ಅದಾದ ನಂತರ ನೆಕ್ಸ್ಟ್ ರೆಂಟ್ ಅಕೌಂಟ್. ಓಕೆ, ರೆಂಟ್. ಓಕೆ, ರೆಂಟ್ ಅಕೌಂಟ್ ನೋಡಿ, ಇಲ್ಲಿ 2 ಸೈಡ್ ಐತೆ, ಬೈ ಸೈಡ್ ಐತ್ರಿ. ಅಂದರೆ ಅಥವಾ ಡೆಬಿಟ್ ಆಗಿದೆ, ಕ್ರೆಡಿಟ್ ಆಗಿದೆ. ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಎಷ್ಟು ಡೇಟ್ ಎಷ್ಟಿದ್ರಿ ಇಲ್ಲಿ? ರೆಂಟ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. 2 ಸೈಡ್ ಐತಲ್ರಿ. ಅಂದರೆ ಡೆಬಿಟ್ ಸೈಡ್ ಐತಲ್ರಿ ರೆಂಟ್ ಅಕೌಂಟ್. ಹಂಗಾಗಿ 15/6/2020 ಏನಾಗುತ್ತೆ? ಡೆಬಿಟ್ ಸೈಡ್ ಬರಬೇಕು. ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಎಷ್ಟಿದೆ? ರುಪೀಸ್ 5,000. ಓಕೆ, ಇಲ್ಲಿ ರೆಂಟ್ ಅಂತ ಬೈ ಸೈಡ್ ಐತಲ್ಲ, ಇಲ್ಲಿ 2 ಸೈಡ್ ಆಗುತ್ತೆ. ಓಕೆ, ರೆಂಟ್ ಆಯ್ತು, ರೆಂಟ್ ಆಯ್ತಲ್ಲ. ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಪ್ರಿಪೇರ್ ಮಾಡ್ಯಾರಿ, ಅದನ್ನ ಬಿಡಿ. ಹಂಗಾದ್ರೆ ನೆಕ್ಸ್ಟು ಮಹೇಶ್ ಆ್ಯಂಡ್ ಬ್ರದರ್ಸ್ ಅಕೌಂಟ್. ನೆಕ್ಸ್ಟು ಮಹೇಶ್ ಆ್ಯಂಡ್ ಬ್ರದರ್ಸ್ ಅಕೌಂಟ್. ಮಹೇಶ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ನೋಡಿ ಇಲ್ಲಿ. ಮಹೇಶ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಡೆಟರ್ಸ್ ಟು ಮೋಹನ್ ಆ್ಯಂಡ್ ಬ್ರದರ್ಸ್ ಅಕೌಂಟ್. ಮೋಹನ್ ಇದು. ಮೋಹನ್ ಆ್ಯಂಡ್ ಬ್ರದರ್ಸ್. ಮೋಹನ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಡೆಟರ್ಸ್ ಟು ಅಂದರೆ 2 ಅಂತ ಇದೆ ಇಲ್ಲಿ, ರೈಟ್. ಅಂದರೆ ಎಷ್ಟನೇ ತಾರೀಕು ಇಲ್ಲಿ? 26. ಟು ಸೇಲ್ಸ್ ಅಕೌಂಟ್, ರೈಟ್. ಟು ಸೇಲ್ಸ್ ಅಕೌಂಟ್. ಎಷ್ಟಕ್ಕೆ ಒಂದು ಸರಕುಗಳನ್ನು ಮಾರಾಟ ಮಾಡಿದರೆ ಮೋಹನ್ ಅವರಿಗೆ? ರುಪೀಸ್ 10,000, 10,000. ಓಕೆನಾ? ನೆಕ್ಸ್ಟ್ ಮತ್ತೆ ಎಲ್ಲಾದ್ರೂ ಇದೆ ಅಂದ್ರೆ ಹಂಗಾರೆ ಮೋಹನ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಇಲ್ಲಲ್ರಿ. ಹಂಗಾರೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಯಾವ್ದ್ರಿ? ಮೋಹನ್ ಆ್ಯಂಡ್ ಬ್ರದರ್ಸ್ ಅಕೌಂಟ್ ಆಗಿಂದ ಸೇಲ್ಸ್ ಅಕೌಂಟ್. ಹಂಗಂದ್ರೆ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ನೋಡಿ, ಇಲ್ಲಿ ಎಲ್ಲಿ 2 ಸೈಡ್ ಐತೆ, ಬೈ ಸೈಡ್ ಐತ್ರಿ, ಅಥವಾ ಕ್ರೆಡಿಟ್ ಸೈಡ್ ಐತಲ್ರಿ ಇಲ್ಲಿ. ಹಂಗಂದ್ರೆ ಇಲ್ಲಿ ಬೈ ಮೋಹನ್. ಎಷ್ಟನೇ ತಾರೀಕು ನೋಡ್ರಿ ಅದು? 26/2020.
ಓಕೆ ಟು ಸೇಲ್ಸ್ ಐತಲ್ಲ ಮೋಹನ್ ಅಂತ ಬರಬೇಕು. ಬೈ ಮೋಹನ್ ಹಾಕು, ಮೋಹನ್ ಆ್ಯಂಡ್ ಬ್ರದರ್ಸ್ ಎಷ್ಟಿದೆ rupees 10,000. ಓಕೆ ಇಷ್ಟು ಇದೇನ್ರಿ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಪೋಸ್ಟಿಂಗ್. ಇಷ್ಟು ನೀವು ಮಾಡಿದರೆ ನಿಮ್ಗೇನಾಗುತ್ತೆ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ 12 ಮಾರ್ಕ್ಸ್ ಸಿಗ್ತವೆ ನಿಮಗೆ. ಓಕೆನಾ? ಓಕೆ ಹಾಗಂದರೆ ನಾಳೆ ಕ್ಲಾಸಲ್ಲಿ ಮತ್ತು ಬೇರೆ ಇವುಗಳನ್ನು ಏನು ಮಾಡ್ತೀನಿ, ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.